ಕಣ್ಣಿಗೆ ಬಿದ್ದಂಗೆ BWSSBನ ಸದ್ಯದ ಚಾಲೆಂಜಸ್‌ಗಳು ಏನು ಸರ್? ಅಂದ್ರೆ ಇದು ಜನಗಳ ಮಟ್ಟಕ್ಕೆ ನೀವು ಹೇಳಿದ್ದು ಇವೆರಡು ಆಯ್ತು. ವ್ಯವಸ್ಥೆನ ಇಟ್ಕೊಂಡು ಮಾತಾಡೋದಾದ್ರೆ, ಈಗ ಉದಾಹರಣೆಗೆ ನಮ್ಮನೆ ಸುತ್ತ ಎಲ್ಲ ಹೊಸ ರೋಡ್ ಇಲ್ಲೆಲ್ಲ ಫುಲ್ ಟ್ಯಾಂಕರ್‌ಗಳೇ ಕಾವೇರಿ ಅಮ್ಮ. ನಮ್ದೆಲ್ಲ ಸರೋಗೇಟ್ ಪ್ರೆಗ್ನೆನ್ಸಿ ಥರ ನಿಜವಾದ ತಾಯಿ ಬರಲ್ಲ ಇಲ್ಲಿ. ಇಲ್ಲೆಲ್ಲ ಟ್ಯಾಂಕರ್‌ಗಳ ಮೂಲಕನೇ ಎಲ್ಲರೂ ನೀರು ಕುಡಿತಾ ಇರೋದು. ಬಟ್ ಯಾವಾಗಲೂ ಎಲ್ಲರಿಗೂ ಒಂದು ಪ್ರಶ್ನೆ ಏನಿರುತ್ತೆ ಅಂದರೆ, ರಿಯಲ್ ಎಸ್ಟೇಟ್ ಅವರು ಇಲ್ಲೆಲ್ಲ ತಂದು ಡೆವಲಪ್‌ಮೆಂಟ್ ಅಂತ ಕೊಟ್ಬಿಡ್ತಾರೆ. ಅದಕ್ಕೂ ಸರ್ಕಾರನೇ ಪರ್ಮಿಷನ್ ಕೊಡೋದು. ಪರ್ಮಿಷನ್ ಕೊಡೋರ್ದುನು ಮತ್ತೆ BWSSB ಮತ್ತೆ ಇವೆಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಕೆಲವು ಸತಿ ಲೂಪ್ ಹೋಲ್ಸ್‌ಗಳು ಇರತ್ತಲ್ವಾ? ಸೊ ಅದನ್ನ ಐ ಆಮ್ ಶ್ಯೂರ್ ನೀವು ನೋಡಿರ್ತೀರಾ, ಪ್ರಶ್ನೆ ಮಾಡಿರ್ತೀರಾ. ಸೊ ವಾಟ್ ಆರ್ ದ ಅಸಹಾಯಕತೆಗಳು ಅಂತ ಹೇಳಕ್ಕಾಗಲ್ಲ. ಬಟ್ ನಿಮ್ಮ ಕಣ್ಣಿಗೆ ಬಿದ್ದಂತಹ ಈ ಥರದ ಸತ್ಯಗಳು ಯಾವುದು ಇನ್ನೂ ತುಂಬಾ ನಾವು ಸರಿ ಮಾಡಬೇಕಾಗಿದೆ ಸರ್? ನಮ್ಮ ಪ್ರಕಾರ ಈಗ ನೀವು ಹೇಳಿದ ಪ್ರಕಾರ ವೇಗವಾಗಿ ಬೆಳೀತಾ ಇದೆ ಬೆಂಗಳೂರು. ಸೊ ಯಾವುದೇ ಒಂದು ದೊಡ್ಡ ಒಂದು ಸಿಟಿಗೆ ನೋಡಿದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್‌ಮೆಂಟು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಸಾಮಾನ್ಯವಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕನ್ಸೀವ್ ಮಾಡಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಮಿನಿಮಮ್ 7-10 ಇಯರ್ಸ್ ಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ಕಾವೇರಿ ಫಿಫ್ತ್ ಸ್ಟೇಜ್ ಪ್ರಾಜೆಕ್ಟು 110 ಹಳ್ಳಿಗಳಿಂದ 2008ರಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಪ್ರಾಜೆಕ್ಟ್ ಕನ್ಸೆಪ್ಷನ್ ಆಗಿರೋದು 2016ರಲ್ಲಿ ಕನ್ಸೆಪ್ಷನ್ ಆಗಿದೆ. ಓಹೋ! 2016ರಲ್ಲಿ ಕನ್ಸೆಪ್ಷನ್ ಆಗಿರೋ ಪ್ರಾಜೆಕ್ಟ್‌ಗೆ 8 ವರ್ಷ ಆಗಿದೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಏನು ಕಾರಣ ಅಂದರೆ ಆ ಥರ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಏನೇ ಇದ್ರೂ ಕೂಡ ಲಾಂಗ್ ಟರ್ಮ್ ಪ್ಲಾನಿಂಗ್ ಬೇಕಾಗತ್ತೆ. ಸೊ ಆ ಯಾಕೆ ರೀತಿ ಸರ್? ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡೋ ಹೊತ್ತಿಗೆ ಜನರದ್ದು ಬೇಗ ಬೇಗ ಸಮಸ್ಯೆಗಳು ಉದ್ಭವನೆ ಆಗ್ಕೊಂಡಿರ್ತದೆ. ಉದಾಹರಣೆಗೆ ಬೆಂಗಳೂರಿನ ಟ್ರಾಫಿಕ್ ಇರ್ಬೋದು, ಬೆಂಗಳೂರಿನ ಕುಡಿಯೋ ನೀರು ಇಶ್ಯೂಸ್ ಇರ್ಬೋದು, ಬೇರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಎಲ್ಲವನ್ನು ಕೂಡ ಒಂದು ಕಡೆ ನೋಡಿದರೆ ಎಕ್ಸ್ಟ್ರಾನಿಯಸ್ ಪಾಪ್ಯುಲೇಷನ್ ಮೇಲೆ ಪಾಪ್ಯುಲೇಷನ್ ಪ್ರೆಷರ್ ಬೆಂಗಳೂರು ಮೇಲೆ ಹ್ಮ್. ಬೀಳ್ತಿದೆ. ಸೊ ಲ್ಯಾಂಡು, ವಾಟರು, ಏರು 3 ಕೂಡ ಪ್ರೆಷರ್‌ಗೆ ಒಳಗಾಗಿದೆ. ಅಟ್‌ಲೀಸ್ಟು ಡೆಲ್ಲಿಗಿಂತ ನಮ್ಮ ಬೆಂಗಳೂರು ಸಿಟಿನಲ್ಲಿ ಏರಿನ ಪ್ರಾಬ್ಲಮ್ ಇನ್ನೂ ಬಂದಿಲ್ಲ. ಬಟ್ ಇನ್ನು ಮುಂದೆ ನಾವು ಅದು ಬರದೇ ಇರೋದು ನೋಡ್ಕೊಳ್ಬೇಕಾಗೈತೆ. ನಮ್ಮ ವಾಟರ್ ಫ್ರಂಟಲ್ಲಿ ಬಂದರೆ ಮೇಯ್ನಾಗಿ ನನ್ನ ಕಣ್ಣಿಗೆ ಕಾಣುವಂತಹ ಚಾಲೆಂಜ್ ಅಂತ ಹೇಳಿದರೆ, ಅತಿ ವೇಗವಾಗಿ ಬೆಳೆಯುವಂತಹ ಈ ಬೆಂಗಳೂರಿನಲ್ಲಿ ಅತಿ ಬೇಗವಾಗ ವಾಟರ್ ಸಪ್ಲೈ ಕೊಡೋದು ಭಾಳ ಚಾಲೆಂಜಿಂಗ್ ಇದೆ. ಸೊ ಮತ್ತು ಈಗ 7-10 ನೋಡಿದರೆ ಇಯರ್ಸು. ನಮ್ಮ ಬೆಂಗಳೂರು ಒಂದು ಕಡೆಯಿಂದ ನೋಡ್ಕೊಂಡು ಬಂದರೆ, ಹಾಂ. ಈಗೆಲ್ಲ ಹಳೆಯ ಹಳ್ಳಿಗಳಲ್ಲಿ ಅಭಿವೃದ್ಧಿಯಾಗಿ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಲೇಔಟ್‌ಗಳಾಗಿ ಹೌದು. ಬೆಳೀತಾ ಬರ್ತಾ ಇದೆ. ಏನಾಗುತ್ತೆ ಲೇಔಟ್ ಮಾಡುವಾಗ ಯಾರೂ ಕೂಡ ಈ ಆವತ್ತಿನ ದಿವಸಕ್ಕೆ ಲೇಔಟ್ ಸೈಟ್ ಮಾರ್ಕೊಂಡು ಹೋದರೆ ಸಾಕಂತ ಅಂದ್ಕೊಳ್ತಾರೆ. ಬಟ್ ಆ ಓಣಿ ಈಗ ನಿಮ್ಮ ಉದಾಹರಣೆಗೆ ನಿಮ್ಮ ಕೂಡ್ಲು ಬರ್ತಿದ್ದಾಗ ರೋಡು, ಸಣ್ಣ ರೋಡ್ ಇದೆ. ನಾವು ಪೈಪ್‌ಲೈನ್ ಮಾಡ್ಬೇಕಾದ್ರೆ ಅರ್ಧ ರೋಡು ಪೈಪ್‌ಲೈನೇ ಆಗುತ್ತೆ. ಆ ಅರ್ಧ ರೋಡನ್ನು ಕಟ್ ಮಾಡಿ ನಾವು ಪೈಪ್‌ಲೈನ್ ಹಾಕೋಕ್ಕೆ ಪರ್ಮಿಷನ್ಸ್ ಕೊಡಲ್ಲ ನಮಗೆ. ಹಾಗಾಗಿ ಏನಾಗುತ್ತೆ ನಿಮಗೆ ಟ್ರಾಫಿಕ್ ಎಫೆಕ್ಟ್ ಆಗುತ್ತೆ. ಹ್ಮ್, ಹ್ಮ್, ಆಮೇಲೆ ಹ್ಮ್. ಯಾವಾಗ ನೋಡಿದ್ರೆ BWSSB ಬೋರ್ಡ್ ಇರುತ್ತೆ. ಬಟ್ ಏನಾಗುತ್ತೆ ಫಸ್ಟು ನಮ್ಮ ಪೈಪ್‌ಲೈನಿಗೆ ಮುಂಚೆ ರೋಡುಗಳು ಬೆಳೆದು ಬಿಡ್ತಾ ಇದೆ. ಹಾಗಾಗಿ ಇದು ಒಂಥರ ರೇಸ್ ಥರ ಹೋಗ್ತಾ ಇದೆ. ನಾವು ಹಿಂದೆ ಹೋಗ್ತಾನೇ ಇದ್ವಿ. ಇವಾಗ ಏನು ಮಾಡ್ತೀವಿ ಯೋಚನೆ ಮಾಡ್ತಾ ಇದ್ದೀವಿ ಅಟ್‌ಲೀಸ್ಟ್ ಇನ್ನೂ 10 ವರ್ಷಕ್ಕೆ ಇವತ್ತಿಂದಲೇ ಪ್ಲಾನ್ ಮಾಡಿ ಮಾಡಬೇಕಂತ ಯೋಚನೆ ಮಾಡ್ಕೊಂಡು ಕಾವೇರಿ 6 ಸ್ಟೇಜ್ ಪ್ರೋಗ್ರಾಮ್ ತರ್ತಾ ಇದ್ದೀವಿ. ಸೊ ಈ 6 ಸ್ಟೇಜಲ್ಲಿ ಏನೇನಿದೆ 6 ಸರ್? ಸ್ಟೇಜ್ ಪ್ರೋಗ್ರಾಮ್‌ನಲ್ಲಿ ನಾವು ಎಕ್ಸ್ಟ್ರಾ 6 TMC ನೀರನ್ನು ತರ್ತಾ ಇದ್ದೀವಿ. ಮತ್ತು ಕೆಲವೊಂದು ಎಲ್ಲೆಲ್ಲಿ ಅನ್‌ಟ್ರೀಟೆಡ್ ಸೀವೇಜ್ ಇದೆ ಅದನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ದಟ್ ನಾವು ಅಡ್ವಾನ್ಸ್ ಪ್ಲಾನಿಂಗ್ ಮಾಡಬೇಕು. ಏನಾಗುತ್ತೆ 10 ವರ್ಷ 20 ವರ್ಷಕ್ಕೆ ಪ್ಲಾನ್ ಮಾಡಬೇಕಾಗುತ್ತೆ. 2050 ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಈಗ. ಸೊ ಈ 6 ಸ್ಟೇಜಲ್ಲಿ ಏನೇನು ಏರಿಯಾಗಳು ಕವರ್ ಆಗ್ತಾ ಇದೆ? 6 ಸ್ಟೇಜಿನಲ್ಲಿ ಹೊರವಲಯ ಪೂರ್ತಿ ಕವರ್ ಆಗುತ್ತೆ. ಈಗ 110 ಗಲಿಗಳಲ್ಲಿ ನಿಮ್ಮದು ವೈಟ್ ಫೀಲ್ಡು ಎಲ್ಲ ಕವರ್ ಆಗಿಬಿಟ್ಟಿರ್ತದೆ. 5th ಬಟ್ ಸ್ಟೇಜಲ್ಲಿ ಫಿಫ್ತ್ ಆಗ್ಲೇನೆ. ಸ್ಟೇಜಲ್ಲಿ. 6 ಸ್ಟೇಜಲ್ಲಿ ಇಲ್ಲಿ ಹೊರಗಡೆ ಬೆಳೆಯುವಂಥ ಈ ಕಡೆ ಮಾಗಡಿ ಕಡೆ, ನೆಲಮಂಗಲ ಕಡೆ, ಈ ಕಡೆ ನಮ್ಮ ಆ, ಈ ಈಸ್ಟರ್ನ್ ಪಾರ್ಟಲ್ಲಿ ಔಟರ್ ಸೈಡಲ್ಲಿರುವಂಥ ಎಲ್ಲ ಸಬರ್ಬನ್ ಏರಿಯಾಸ್‌ಗೆ ಕೂಡ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್ ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಸೊ ಈ ಪ್ರತಿ ಸ್ಟೇಜಲ್ಲೂ ಈ ಪ್ರಾಜೆಕ್ಟ್ ಅಪ್ರೂವಲ್ಲು ಯಾವ್ಯಾವ ಸ್ಟೇಜಸಲ್ಲಿ ಆಗುತ್ತೆ ಒಂದು ಸ್ವಲ್ಪ ನಮಗೆ ಹೇಳ್ತೀರಾ? ಸಾಮಾನ್ಯವಾಗಿ ಪ್ರಾಜೆಕ್ಟ್ ಅಪ್ರೂವಲ್‌ಗೆ ನಾವು ಫಸ್ಟು ಕಾನ್ಸೆಪ್ಟ್ ರೆಡಿ ಮಾಡಬೇಕು. ಕಾನ್ಸೆಪ್ಟ್ ಆದಮೇಲೆ ಆ ಕಾನ್ಸೆಪ್ಟ್ ಮೇಲೆ DPR ಮಾಡಬೇಕು. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೀವಿ. ಓಕೆ. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡುವಾಗ ನಾವು ಸೋರ್ಸನ್ನು ಹುಡುಕಬೇಕಾಗತ್ತೆ. ಉದಾಹರಣೆಗೆ ನಮಗೆ ಕಾವೇರಿ ಇಲ್ಲಿವರೆಗೆ ನಡೀತಾ ಬರ್ತಿದೆ. ಈ ಕಾವೇರಿ ಇನ್ನೊಂದು 6 ಸ್ಟೇಜ್ ಆದಮೇಲೆ ಕಾವೇರಿನಲ್ಲಿ ನಮಗೇನು ಕೋಟಾ ಅಲೋಕೇಶನ್ ಇತ್ತು ಅದು ಮುಗಿತಾ ಬರ್ತಾ ಇದೆ. ಹಾಗಾಗಿ ಕಾವೇರಿ ಆದಮೇಲೆ ನೆಕ್ಸ್ಟ್ ಯಾವುದೋ ಇನ್ನೊಂದು ನಾವು ನದಿ ಮೂಲವನ್ನು ಹುಡುಕಬೇಕಾಗತ್ತೆ. ಯಾಕಂದರೆ ಅಂತರ್ಜಲವನ್ನು ನಾವು ನಂಬ್ಕೊಂಡಿರೋಕ್ಕಾಗಲ್ಲ. ಸೊ ನೆಕ್ಸ್ಟ್ ನದಿ ಮೂಲ ನಮಗೆ ಶರಾವತಿ ಇದೆ, ಕೃಷ್ಣ ಇದೆ, ಇದೆಲ್ಲ ಇದೆ ನಾವು ಹುಡುಕಬೇಕು. ಸೊ ಹಾಗಾಗಿ ಈಗ ಆ ಥರ ಸೋರ್ಸನ್ನು ಐಡೆಂಟಿಫೈ ಮಾಡ್ಕೊಂಡು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆದಮೇಲೆ ನಾವು ಫಂಡಿಂಗ್ ತೊಗೊಳ್ಬೇಕು. ಸರ್ಕಾರದಿಂದನಾ? BWSSBಗೆ ಯಾವುದೇ ಸರ್ಕಾರದ ಅನುದಾನ ಕೊಡುವುದಿಲ್ಲ. ನಾವು ಸ್ವಯಂ ಪ್ರೇರಿತ ಸಂಸ್ಥೆ ಅಂದರೆ ಮ್ಯಾನೇಜ್ಡ್ ಸೆಲ್ಫ್ ಆಟಾನಮಸ್ ಸಂಸ್ಥೆ ಥರ ನಮ್ಮದು. ಓಹೋ! ಸೊ ಹಾಗಾಗಿ ನಾವು ಆದಾಯಗಳನ್ನು ನಾವು ಹುಡುಕಬೇಕು, ಸಾಲವನ್ನು ತೊಗೊಳ್ಬೇಕು, ಪ್ರಾಜೆಕ್ಟ್ ಮಾಡಬೇಕು. ಪ್ರಾಜೆಕ್ಟಿಂದ ಬಂದಿರುವಂತಹ ಏನು ಆದಾಯದಿಂದ ನಾವು ಸಾಲವನ್ನು ತುಂಬಬೇಕು. ಆ ಥರ ನಮ್ಮ ಪರಿಸ್ಥಿತಿ ಇದೆ. ಯಾಕಂದರೆ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕಂದರೆ ಯಾವತ್ತೂ ಕೂಡ ತನ್ನದೇ ಆದಂಥ ಕಾಲಲ್ಲಿ ನಿಂತ್ಕೊಂಡು ಮಗು
ದೃಢವಾಗಿರುತ್ತೆ ಅಂತ ಹೇಳಿದರೆ, ನಮ್ಮ ಜಲಮಂಡಳಿ ಇಲ್ಲಿವರೆಗೆ ಏನು ಪ್ರಾಜೆಕ್ಟ್ ಮಾಡಿದೆ 1964ರಿಂದ ಓಹ್! ಇವತ್ತುವರೆಗೆ ಯಾವುದೇ ರೀತಿಯಲ್ಲಿ ಸರ್ಕಾರ ವತಿಯಿಂದ ಅನುದಾನವನ್ನು ನೇರವಾಗಿ ಪಡೆದುಕೊಂಡಿಲ್ಲ. ನಾವು ಸಾಲದ ರೂಪದಲ್ಲೇ ಪಡೆದುಕೊಂಡಿದ್ದೇವೆ. ನಾವೇನು ಪ್ರಾಜೆಕ್ಟ್ ಮಾಡಿದರೂ ಅದ್ರ ಮೇಲೆ ಏನು ನಮಗೆ ಆದಾಯ ಬರುತ್ತೆ, ಅದರಿಂದ ಸಾಲವನ್ನು ತುಂಬ್ತಾ ಇದ್ದೀವಿ. ಸೊ ಈ ರೀತಿ ಇಟ್ ಈಸ್ ಎ ವೆರಿ ಸ್ಪೆಷಲ್ ಯುನೀಕ್ ಬೋರ್ಡ್. ನಮ್ಮ ದೇಶದಲ್ಲೇ ಬೆಂಗಳೂರು ಜಲಮಂಡಳಿ ಬಂದು ಒಂಥರ ವಿಚಿತ್ರವಾಗಿರುವಂತಹ ಒಂದು ವಿಶೇಷತೆ ಇರುವಂತಹ ಬೋರ್ಡು. ಇಲ್ಲಿ 100% ಮೀಟ್ರಿಂಗ್ ಇದೆ. ಹಲವಾರು ಬೋರ್ಡ್‌ಗಳಲ್ಲಿ ಮೀಟ್ರಿಂಗ್ ಇಲ್ಲ. ಸೊ ನಮ್ಮಲ್ಲಿ 100% ಹೌಸ್ ಟು ಹೌಸ್ ಮೀಟ್ರಿಂಗ್ ಮಾಡ್ಕೊಂಡಿದ್ದೇವೆ. ಪ್ಲಸ್ಸು ನಮ್ಮ ಸೋರ್ಸ್ ಆಫ್ ರೆವೆನ್ಯೂವನ್ನು ನಾವು ಕಾಯ್ದುಕೊಂಡಿದ್ದೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಮೇಜರ್ ಎಕ್ಸ್‌ಪೆಂಡಿಚರ್ ಬರ್ತಾ ಇರೋದು ಎಲೆಕ್ಟ್ರಿಸಿಟಿ ಮೇಲೇ ಬರ್ತಾ ಇರೋದು. ಅಂದ್ರೆ? ಸೊ ನಮ್ಮದು ₹100 ಖರ್ಚಾದರೆ ₹70 ಎಲೆಕ್ಟ್ರಿಸಿಟಿಗೆ ಹೋಗುತ್ತೆ. ಅದೇ ಯಾಕಂದರೆ ನೀರನ್ನ ತೆಗೆಯೋ ಎಲೆಕ್ಟ್ರಿಸಿಟಿ ನಾವು ಅದು ಕಾಸ್ಟಾ? 2014ರಲ್ಲಿ ನಾವು ಟ್ಯಾರಿಫನ್ನು ರಿವೈಸ್ ಮಾಡಿದ್ದೇವೆ. ವಾಟರ್ ಚಾರ್ಜ್ ರಿವೈಸ್ ಮಾಡಿದ್ದೇವೆ. ಈಗ 10 ವರ್ಷ ಆಗಿದೆ. ಇನ್ನುವರೆಗೆ ನಾವು ರಿವೈಸ್ ಮಾಡಿಲ್ಲ. ಇದೇ ಮಧ್ಯ ಸಮಯದಲ್ಲಿ ಎಲೆಕ್ಟ್ರಿಸಿಟಿ ಚಾರ್ಜ್ 3 ಪುಟ ಇಂಕ್ರೀಸ್ ಆಗಿದೆ. ಮತ್ತು ಹ್ಯೂಮನ್ ರಿಸೋರ್ಸ್ ಕಾಸ್ಟ್ ಎಷ್ಟು ಇಂಕ್ರೀಸ್ ಆಗಿದೆ ನಿಮಗೇ ಗೊತ್ತಿದೆ. ಬೆಲೆ ಏರಿಕೆ ಎಷ್ಟಿದೆ ಅಂತ ಗೊತ್ತಿದೆ. ಆದರೂ ಕೂಡ ನಾವು 2014ರಲ್ಲಿ ಫಿಕ್ಸ್ ಮಾಡಿದ ರೇಟನ್ನು ಇಟ್ಕೊಂಡು ನಾವು ನೀರನ್ನು ಕೊಡ್ತಾ ಇದ್ದೀವಿ. ಆದರೆ ಇದನ್ನು ಒಂದು ಕಡೆ ಅದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡೋದು ಕೂಡ ನಮ್ಮ ಚಾಲೆಂಜ್ ಇದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಅಶ್ಯೂರ್ ಮಾಡಬೇಕು. ಯಾಕಂದರೆ ಇವತ್ತಿವರೆಗೆ ಏನೋ ನಡ್ಕೊಂಡು ಬಂದಿದ್ದೇವೆ. ಮುಂದೆ ನಾವು ಭವಿಷ್ಯದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯ ಸೇವೆ ಕೊಡಬೇಕಾದ್ರೆ ನಾವು ಸ್ಥಿರವಾಗಿರಬೇಕು. ತಾಯಿ ಚೆನ್ನಾಗಿದ್ದರೆ ಮಕ್ಕಳು ಚೆನ್ನಾಗಿರೋಕ್ಕಾಗತ್ತೆ. ಜಲಮಂಡಳಿ ನಮ್ಮ ತಾಯಿ ಅಂತ ಭಾವಿಸ್ಕೊಂಡ್ರೆ, ಬೆಂಗಳೂರನ್ನು ಮಕ್ಕಳನ್ನ ಭಾವಿಸ್ಕೊಂಡಿದ್ರೆ, ನಾವು ಈ ಸಂದರ್ಭದಲ್ಲಿ ಜಲಮಂಡಳಿಗೆ ಸಹಕಾರನ ಕೊಡಬೇಕು. ನಾವು ಕೂಡ ನಿಮ್ಮ ಜೊತೆಗೆ ಇದ್ವಿ.